ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನಿಮ್ಮದು RRB ಗ್ರೂಪ್ ಡಿ ಕೀ ಆನ್ಸರ್ ಇವತ್ತೇ ಬಿಡ್ತಾರೆ. ಓಕೆ, ಸೊ ಏನೇನು ಯಾವಾಗ ಬಿಡ್ತಾರೆ, ಎಷ್ಟೊತ್ತಿ ಬಿಡ್ತಾರೆ, ಸೊ ಲಿಂಕ್ ಎಲ್ಲಿ ಸಿಗುತ್ತೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಹೆಂಗೆ ನೋಡ್ಕೋಬೇಕು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ಲಿಂಕ್ ಬಿಟ್ಟ ತಕ್ಷಣ, ಲಿಂಕ್ ಆಕ್ಟಿವೇಟ್ ಆದ ತಕ್ಷಣ ಸೊ ನಮ್ಮ ಗ್ರೂಪ್ ಒಳಗೆ ಹಾಕ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಯಾರೆಲ್ಲ ಈ ಬಾರಿ RRB ಗ್ರೂಪ್ ಡಿ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ್ದಾರೆ, ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರಿ, ಯಾರೆಲ್ಲ ಕೀ ಆನ್ಸರ್ ನೋಡ್ಬೇಕಂತೀರಿ, ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗಿರಿ, 100% ಯೂಸ್ಫುಲ್ ಆಗುತ್ತೆ. ಇದು ಆಫೀಸಲ್ಲಿ ಆಗಿರುವಂಥ ನೋಟಿಸ್ ಐತಿ, ಈಗಲೇ ಬಿಟ್ಟಿದ್ದಾರೆ RRBದವ್ರು. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಸ್ನೇಹಿತರು ನೋಡಿರಿ, GK ಮತ್ತು ಸೈನ್ಸ್ ಇರ್ತದೆ. ಸೊ ಮ್ಯಾಥ್ಸ್ ಇವತ್ತು ಕೀ ಆನ್ಸರ್ ಬಿಡ್ತಾರಲ್ಲ, ಸೊ ಅದ್ರ ಬೇಸ್ ಮೇಲೆ ನಾವು ಮ್ಯಾಥ್ಸ್ ಕೂಡ ರೆಡಿ ಮಾಡಿಕೊಂಡು ಸೊ ನಿಮಗೆ ಕೊಡ್ತೀವಿ. ಓಕೆ, ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು. ಸರ್ ಹೆಂಗೆ ತೊಗೊಳ್ಳೋದು ಹೇಳಿದ್ದೀನಿ. ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು. ಸ್ನೇಹಿತರು ನೋಡಿರಿ, ಆಫೀಸಲ್ಲಾಗಿ ನೋಟಿಸ್ ಕೂಡ ಬಿಟ್ಟಿದ್ದಾರೆ. ಸ್ಕ್ರೀಮಲ್ಲಿ ಹಾಕ್ತೀನಿ. ಸ್ಕ್ರೀಮಲ್ಲಿ ನೋಟಿಸ್ಗಿಂತ ಸೊ ನಾನು ನಿಮಗೆ ಹೇಳ್ತೀನಿ. ಓಕೆ, ಏನೇನೆಲ್ಲ ಈ ಬಾರಿ ಕೇಳಿದ್ದಾರೆ ಅಂತ ಹೇಳಿ. ಓಕೆ ಇಲ್ಲಿ ನೋಡಿರಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ರೈಲ್ವೇಸ್, CEN 08/2024 2024 ರಿಕ್ರೂಟ್ಮೆಂಟ್ ಇದು. ನೆನಪಿರಲಿ, 2024 ರಿಕ್ರೂಟ್ಮೆಂಟು 8 CEN 08 ಅಂದರೆ ಅಡ್ವರ್ಟೈಸ್ಮೆಂಟ್ ನಂಬರ್ ಇದು. ಸೊ ಫಾರ್ ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಪೋಸ್ಟ್ ಆಫ್ ಲೆವೆಲ್ 1 ಕ್ಯಾಟಗರೀಸ್. ಓಕೆ, ಸೊ ಗ್ರೂಪ್ ಡಿಗೆ ಏನಂತ ಕರಿತೀವಿ, ಲೆವೆಲ್ 1 ಅಂತ ಕರಿತೀವಿ. ನೋಟಿಸ್ ವಿವಿಂಗ್ ದ CBT ಹೆಲ್ಡ್ ಫ್ರಮ್ 27/11/2025 to 10/2/2026. ನೋಡಿರಿ, ನವೆಂಬರ್ 2027ರಿಂದ 2025ಗೆ ಸ್ಟಾರ್ಟ್ ಆಗಿತ್ತು ಎಕ್ಸಾಮ್. ಸೊ 10ನೇ ತಾರೀಕು ಫೆಬ್ರವರಿಗೆ ಎಕ್ಸಾಮ್ ಕಂಪ್ಲೀಟ್ ಆಗಿದ್ದಾವೆ. ಸೊ ಎಲ್ಲ ಕಡೆ ಕಂಪ್ಲೀಟ್ ಆಗಿದ್ದಾವೆ. ರೆಸ್ಪಾನ್ಸಸ್ ಆ್ಯಂಡ್ ಕೀ ಆನ್ಸರ್ಸ್ ಕೀಸ್ ಆ್ಯಂಡ್ ರೈಸಿಂಗ್ ಆಫ್ ಅಬ್ಜೆಕ್ಷನ್. ಸೊ ನಿಮ್ಗೆ ಹೇಳ್ತೀನಿ ಆನ್ಸರ್ಸ್ ಕೀಸ್ ಮತ್ತು ರೈಸಿಂಗ್ ಅಬ್ಜೆಕ್ಷನ್ ಅಂದರೆ ಏನು, ಸೊ ಇದು ನಿಮ್ಗೆ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಕೇಳಿಸ್ಕೊರಿ. ವಿವಿಂಗ್ ನೋಡಿರಿ, ನಿಮ್ಗೆ ಆನ್ಸರ್ ಕೀಸ್ ಯಾವಾಗ ಇಲ್ಲಿ ಓಪನ್ ಆಗ್ತವೆ, ಯಾವಾಗ ಸ್ಟಾರ್ಟ್ ಆಗ್ತವೆ ಅಂದರೆ 17ನೇ ತಾರೀಕು ಸಂಜೆ 5 ಗಂಟೆಯಿಂದ. ಸೊ ಆಫೀಸಲ್ಲಾಗಿ ನೋಟಿಸ್ ಒಳಗೆ ಅವರೇ ಕೊಟ್ಟಿದ್ದಾರೆ. ಇವತ್ತು ಸಂಜೆ 5 ಗಂಟೆಯಿಂದ ಶುರು ಆಗ್ತವೆ. ಸರ್ ಲಿಂಕ್ ಎಲ್ಲಿ ಸಿಗುತ್ತೆ ರೀ? ಡಿಸ್ಕ್ರಿಪ್ಷನ್ ತನಕ ನಾನು ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಜಾಯ್ನ್ ಆಗಿರಿ, ನಿಮಗೆಲ್ಲ ಡೈರೆಕ್ಟ್ ಲಿಂಕ್ ಸಿಗುತ್ತದೆ. ಸೊ ಈಸಿಯಾಗಿ ನಿಮಗೆ ಯಾವುದೇ ರೀತಿ ಸರ್ವರ್ ಬೀಸ್ ಆಗಲ್ಲ. ಸೊ ಈಸಿಯಾಗಿ ನಿಮಗೆ ಕೀ ಆನ್ಸರ್ ಚೆಕ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಬಿಟ್ ಮೇಲೂ ಕೂಡ ನಾನು ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೋಬೇಕಂತೇಳಿ ಸೊ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಓಕೆ, ಡೋಂಟ್ ವರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಅದು ಬಿಟ್ಟ ತಕ್ಷಣ ನಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಡೇಟ್, ಲಾಸ್ಟ್ ಡೇಟ್ ಬಂದುಬಿಟ್ಟು ಅಂದರೆ ಯಾವಾಗ ನೀವು ಕೀ ಆನ್ಸರ್ ಲಾಸ್ಟ್ ಡೇಟ್ ಚೆಕ್ ಮಾಡ್ಕೊಳ್ಳೋದು 23ನೇ ತಾರೀಕು ಓಕೆ, ಫೆಬ್ರವರಿ 23 ಇದು ಈ ತಿಂಗಳು. 17, 18, 19, 20, 21, 22, 23 ಬರೋಬ್ಬರಿ ಒಂದು ವಾರ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ನೀವು ಅಷ್ಟರಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಫೀ ಫಾರ್ ರೈಸಿಂಗ್ ಅಬ್ಜೆಕ್ಷನ್. ಸೊ ಇಲ್ಲಿ ಅಬ್ಜೆಕ್ಷನ್ ಅಂದರೆ ಏನು? ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಐತೆ ಅನ್ಕೋರಿ, ಲೈಕ್ ಓಕೆ, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗಾಯಿತು ಎಕ್ಸಾಂಪಲ್ಲ. ಸೊ 1857 ಎಲ್ಲರಿಗೂ ಗೊತ್ತೈತಿ. ನೀವು ಕೂಡ ಆಪ್ಷನ್ ಒಳಗೆ B 1857 ಐತಿ, ನೀವು B ರೈಟ್ ಹಾಕಿರ್ತೀರಿ. ಸೊ ಟಿಕ್ ಮಾಡ್ಕೊಂಡು ಬಂದಿರ್ತೀರಿ. ಸೊ ಕೀ ಆನ್ಸರ್ ಒಳಗಡೆ ನೀವು ಹಾಕಿರೋ ಆನ್ಸರ್ ಕರೆಕ್ಟ್ ಇರ್ತದೆ, ರಿಯಲೇ ಕರೆಕ್ಟ್ ಇರ್ತದೆ. ಬಟ್ ಅವರು ಏನಾದರೂ ತಪ್ಪು ಕೊಟ್ಟಿದ್ದಾರೆ, ನಿಮ್ಮ ಆನ್ಸರ್ ತಪ್ಪೈತೆ ಅಂತ ಏನಾದರೂ ಕೊಟ್ಟಿದ್ದಾರೆ, ಅಥವಾ ಕ್ವಶನ್ನೇ ತಪ್ಪಿದ್ರೆ, ಕ್ವಶನ್ನೇ ತಪ್ಪಾಗಿ ಕೇಳಿದ್ರು. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಒಳಗಡೆ ಸೊ ಒಂದು ಡಾಟಾ ಇಲ್ಲದೆ ಇನ್ನೊಂದು ನಾವು ತೆಗಿಲಿಕ್ಕೆ ಬರಲ್ಲ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗಡೆ ಸೊ ಪರ್ಸೆಂಟೇಜ್ ಅಥವಾ ಏನಾದರೂ ಒಂದು ಡಾಟಾ ಕೊಡಬೇಕಲ್ಲ. ಸೊ ಹಂಗೆ ಡಾಟಾ ಕೊಡಲಾರೆ ಕ್ವಶನ್ ಕೊಟ್ಟಿದ್ರು, ಅಂಥ ಕ್ವಶನ್ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಸೊ ಒಂದು ಕ್ವಶನ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ದ ಪರ್ಸೆಂಟೈಲ್ ಫೀ ಫಾರ್ ರೈಸಿಂಗ್ ಅಬ್ಜೆಕ್ಷನ್ ಪ್ಲಸ್ ಅಪ್ಲಿಕೇಶನ್ ಬ್ಯಾಂಕ್ ಸರ್ವಿಸ್ ಚಾರ್ಜಸ್ ಪರ್ ಕ್ವಶನ್ಸ್. ನೋಡಿರಿ, ಒಂದು ಕ್ವಶನ್ಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅದು ನೀವು ಮಾಡಿರೋಂಥ ಅಬ್ಜೆಕ್ಷನ್ ಅವರು ರಿವ್ಯೂ ಮಾಡ್ತಾರೆ. ಓಕೆ, ನೀವು ಎದಕ್ಕೆ ಮಾಡಿದ್ದೀರಿ ಎಲ್ಲ ನೋಡ್ತಾರೆ. ಅದೇನಾದರೂ ನೀವು ಹೇಳಿರೋದು ಕರೆಕ್ಟ್ ಆಗಿದ್ದರೆ ನಿಮ್ಗೆ ವಾಪಸ್ 50 ರೂಪಾಯಿ ಕೊಡ್ತಾರೆ, ಮತ್ತು ನಿಮಗೆ ಬೋನಸ್ ಮಾರ್ಕ್ಸ್ ಕೂಡ ಕೊಡ್ತಾರೆ. ಓಕೆ, ನೀವು ಅಬ್ಜೆಕ್ಷನ್ ಮಾಡಿದ್ದೇನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನೀವೇ ತಪ್ಪಾಗಿ ಅಬ್ಜೆಕ್ಷನ್ ಮಾಡಿದರೆ 50 ರೂಪಾಯಿ ಫೀ ಪೇ ಮಾಡಿ. ಸೊ ಅವರು ವಾಪಸ್ ನಿಮಗೆ ರೀಫಂಡ್ ಆಗಲ್ಲ. ಓಕೆ, 50 ರೂಪೀಸ್ ಪರ್ ಕ್ವಶನ್ಗೆ 50 ರೂಪಾಯಿ. ನೀವೇನಾದರೂ ರಿಯಲ್ ಆಗಿ ಜೆನ್ಯೂನ್ ಆಗಿ ಅಬ್ಜೆಕ್ಷನ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ದುಡ್ಡು ವಾಪಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಮೋಡ್ ಆಫ್ ಪೇಮೆಂಟ್. ಸೊ ಅದು ನೀವು UPI ಇಂದ QR ಕೋಡಿಂದ ಮಾಡ್ಬೋದು ವೆಬ್ಸೈಟ್ ಒಳಗಡೆ. ಪ್ರೊಸೆಸ್ ಬ್ಯಾಂಕಿಂಗ್ ಅಬ್ಜೆಕ್ಷನ್, ಸೊ ಅಬ್ಜೆಕ್ಷನ್ ಕೂಡ ಮಾಡ್ಬೋದು. ಇದು ನೋಟಿಸ್ ಯಾವಾಗ ಬಂದೈತಿ? ಇವಾಗ ಜಸ್ಟ್ ಬಂದೈತಿ, 17/2/2026 ಇವತ್ತೇ ಬಂದೈತಿ, ಈಗಲೇ ಬಂದೈತಿ. ಓಕೆ, 2 ಗಂಟೆಗೆ ಬಂದೈತಿ. ಸೊ ನಾವು ವಿಡಿಯೋ ಮಾಡ್ತೀನಿ, 2:30 ವಿಡಿಯೋ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಆಫೀಸಲ್ಲಾಗಿರೋಂಥ ಅನೌನ್ಸ್ಮೆಂಟ್ ಐತಿ. ಸೊ ಯಾರೆಲ್ಲ ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರಿ, ಯಾರೆಲ್ಲ ಗ್ರೂಪ್ ಡಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಿ, ಸೊ ಅವರಿಗೆ ಇದು ಹೇಳ್ತೀನಿ. ಸೊ ನೋಡಿರಿ, ಸ್ಟೆಪ್ ಬೈ ಸ್ಟೆಪ್ ಸಿಂಪಲಾಗಿ ಹೇಳ್ತೀನಿ, ಯಾವ ರೀತಿ ನೀವು ಚೆಕ್ ಮಾಡ್ಕೋಬೋದು. ಸ್ಟೆಪ್ 1
ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಜಾಯ್ನ್ ಆಗಿರಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಎರಡಕ್ಕೂ ಜಾಯ್ನ್ ಆಗಿರಿ. ನಿಮಗೆ ಡೈರೆಕ್ಟ್ ಲಿಂಕನ್ನು ಹಾಕ್ತೀನಿ ವೆಬ್ಸೈಟ್ದು ಕೀ ಆನ್ಸರ್ದು. ಓಕೆ, ಸೊ ದೆನ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮ್ ಬರೆದಿದ್ದಾರೆ, ನಿಮ್ಮ ಗ್ರೂಪ್ ಇರ್ತಾವೆ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ, ನಿಮ್ಮ ಹುಡುಗಿರು ಯಾರು ಎಕ್ಸಾಮ್ ಬರೆದಿದ್ದಾರೆ, ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿರಿ, ಅವರು ಕೂಡ ಜಾಯ್ನ್ ಆಗಲಿ. ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. 5 ಗಂಟೆ ಆದ ತಕ್ಷಣ ಕೀ ಆನ್ಸರ್ ಓಪನ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬಹುದು ವಿತ್ ರ್ಯಾಂಕ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್. ಸೊ ನೀವು ಆಫೀಸಲ್ ವೆಬ್ಸೈಟ್ ವಿಸಿಟ್ ಮಾಡಬೇಕಾಗುತ್ತೆ. ನಾನು ಲಿಂಕ್ ಹಾಕ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಆಫೀಸಲ್ ವೆಬ್ಸೈಟ್ ಓಪನ್ ಆಗುತ್ತೆ ಆ್ಯಂಡ್ ಲಾಗಿನ್ ಆಗಬೇಕಾಗುತ್ತೆ. ಕ್ರಿಯೇಟ್ ನ್ಯೂ ಅಕೌಂಟ್ ಅಲ್ಲ, ಸೊ ಆಲ್ರೆಡಿ ನ್ಯೂ ಅಕೌಂಟ್ ಇರುತ್ತದೆ. ಸೊ ಲಾಗಿನ್ ಅಂತ ಹೊಡೆದ್ರೆ ಸೊ ನಿಮಗೆ ಲಾಗಿನ್ ಆಗುತ್ತೆ. ಓಕೆ, ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಫೋನ್ ನಂಬರ್ ಅಥವಾ OTP ಹಾಕ್ಬೋದು, ಅಥವಾ ನೀವು ಪಾಸ್ವರ್ಡಿಂದನೂ ಲಾಗಿನ್ ಆಗ್ಬೋದು. 2 ಚಾನ್ಸ್ ಅದ. ಒಂದು ಬರೀ ನೀವು OTPಯಿಂದ ಲಾಗಿನ್ ಆಗ್ಬೋದು, ಇಲ್ಲಾಂದ್ರೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು. ಸೆಕೆಂಡ್, ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. 1 ಇಲ್ಲಪ್ಪ ಅಂತಂದರೆ ಮೈ ಅಪ್ಲಿಕೇಶನ್ ಅಂತ ಇರುತ್ತೆ. 2 ಇಲ್ಲಾಂದರೆ ಹಿಸ್ಟ್ರಿ ಆಫ್ ಮೈ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಆನ್ಲೈನ್ ಅಪ್ಲಿಕೇಶನ್, ಮೈ ಅಪ್ಲಿಕೇಶನ್, ಹಿಸ್ಟ್ರಿ ಆಫ್ ಅಪ್ಲಿಕೇಶನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನೀವು ಗ್ರೂಪ್ ಡಿದು 24 ರಿಕ್ರೂಟ್ಮೆಂಟ್ ಹೋಗ್ತೀರಿ. ಸೊ ಅಲ್ಲಿ ಹೋದ ತಕ್ಷಣ ನಿಮಗೆ ಕೀ ಆನ್ಸರ್ ಅಂತ ಇರುತ್ತೆ. ಕೀ ಆನ್ಸರ್ ಮೇಲೆ ಕ್ಲಿಕ್ ಮಾಡಿರಿ. ಸೊ PDF ಡೌನ್ಲೋಡ್ ಮಾಡ್ಕೋರಿ. ವೆಬ್ಸೈಟನ್ನು ನೋಡಬೇಡ್ರಿ, PDF ಡೌನ್ಲೋಡ್ ಮಾಡ್ಕೋರಿ. ಆ್ಯಂಡ್ ಅದು ವೆಬ್ಸೈಟ್ ಲಿಂಕ್ ಇರುತ್ತಲ್ಲ, ಸೊ ಅದು ಕೂಡ ಕಾಪಿ ಪೇಸ್ಟ್ ಮಾಡ್ಕೋರಿ ಒಂದು ಕಡೆ. ಓಕೆ, ಯಾಕಂದರೆ ನಿಮಗದು ಯೂಸ್ಫುಲ್ ಆಗುತ್ತೆ ರ್ಯಾಂಕ್ ಚೆಕ್ ಮಾಡಲಿಕ್ಕೆ. ಓಕೆ, ಕರೆಕ್ಟಾಗಿ ಅರ್ಥ ಆಯ್ತಾ? ಸರ್ ನಾನು ಬರೀ ಕೀ ಆನ್ಸರ್ ನೋಡ್ತೀನಿ ಅಂದರೆ ನೀವು ಲಿಂಕನ್ನು ಕಾಪಿ ಮಾಡೋಕ್ಕಂತ ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಇಲ್ಲ ಸರ್ ಕೀ ಆನ್ಸರ್ ಜೊತೆಗೆ ನಂಗೆ ರ್ಯಾಂಕು ಕೂಡ ಬೇಕಂದರೆ ಸೊ ಎಲ್ಲ ಓಕೆ, ಆಲ್ ಇಂಡಿಯಾ ರ್ಯಾಂಕ್, ಬರೀ ಕರ್ನಾಟಕ ಅಲ್ಲ, ಆಲ್ ಇಂಡಿಯಾ ರ್ಯಾಂಕ್ ಒಳಗೆ ನಿಮ್ದು ರ್ಯಾಂಕನ್ನು ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಕೀ ಆನ್ಸರ್ ನೀವು ಚೆಕ್ ಮಾಡ್ಕೋತೀವಿ ವಿತ್ ರ್ಯಾಂಕ್ ಅಂತಂದರೆ ಸೊ ನೀವು ನಿಮ್ಮ ಕೀ ಆನ್ಸರ್ ಲಿಂಕನ್ನು ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಸರ್ ಇದೆಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಸೊ ವೇಟ್ ಮಾಡಿರಿ 5 ಗಂಟೆವರೆಗೂ ಕೂಡ. 5:30ಕ್ಕೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಅಂತೇಳಿ. ಅರ್ಥ ಆಯ್ತಾ? ಐ ಹೋಪ್ ನಿಮ್ಗೆ ಸ್ವಲ್ಪ ಆಯ್ತು. ಅದಾದ ತಕ್ಷಣ ಆಮೇಲೆ ಲಾಗೌಟ್ ಆಗದೆ ಬಿಡಬೇಡ್ರಿ. ಯಾಕಂದ್ರೆ ವೆಬ್ಸೈಟ್ ತುಂಬ ಜನ ವಿಸಿಟ್ ಮಾಡ್ತಿರ್ತಾರೆ. ಸರ್ವರ್ ಡೌನ್ ಆಗ್ಬೋದು, ಸರ್ವರ್ ಬಿಜಿ ಆಗ್ಬೋದು, ಸ್ಟ್ರಕ್ ಆಗ್ಬೋದು, ಎನಿಥಿಂಗ್. ಓಕೆ, ಸೊ ಐ ಹೋಪ್ ನೀವೇನಾದರೂ ನೆಕ್ಸ್ಟ್ ಅರ್ಥ ಆಯ್ತು ಅನ್ಕೋತೀವಿ. ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನೀವೇನಾದರೂ ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಸುಸ್ಕ್ರೀನ್ ಮುಖಾಂತರ ಈ ಒಂದು ವರ್ಷ ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಓಕೆ, ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಇದು ಏನು ನೋಟಿಸ್ ಇತ್ತು ಆಫೀಸಲ್ಲಿ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಚೆನ್ನಾಗಿ ಸ್ಕೋರ್ ಆಗಿಲ್ಲ ಅಂದರೆ ಡೋಂಟ್ ವೆರಿ, ನಿಮಗೆ ಇನ್ನೂ ನಾರ್ಮಲೈಸೇಷನ್ ಆ್ಯಡ್ ಆಗ್ತವೆ. ಸೊ ಯಾರೆಲ್ಲ ಸ್ಕೋರ್ ಆಗೈತಿ ಸೊ ವೇಟ್ ಮಾಡಿರಿ. ಸೊ ಯಾರೆಲ್ಲ ಚೆನ್ನಾಗಿ ಸ್ಕೋರ್ ಆಗೈತಿ ವೇಟ್ ಮಾಡಿರಿ, ನಿಮಗೆ ನೆಕ್ಸ್ಟ್ ಇರ್ತದೆ. ಓಕೆ, ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನೋಡಿರಿ, ಯಾರಿಗೆ ಗೊತ್ತಾಗಲ್ಲ ಸೊ ನಿಮ್ದು ಯಾರಿಗೆ ಗೊತ್ತಾಗಲ್ಲ ಅಂದರೆ ಸೊ ಕಮೆಂಟ್ ಗೊತ್ತಾ ತಿಳಿಸ್ರಿ. ಯಾರು ಕೂಡ ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ಅಡ್ಮಿಟ್ ಮೆಸೇಜ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ಹೇಳ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿರಿ. ಓಕೆ, ಅದು ಇನ್ನೂ ಆ್ಯಕ್ಟಿವೇಟ್ ಆದ ತಕ್ಷಣ 5 ಗಂಟೆ ಕರೆಕ್ಟಾಗಿ ಲಿಂಕ್ ಹಾಕ್ತೀವಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಸ್ವಲ್ಪ ಅಂದರೆ ಯೂಸ್ಫುಲ್ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್. ಆ್ಯಂಡ್ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಯಾರು ಇನ್ನೂ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.